ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಒಂದು ತುಂಬ ಸಖತ್ತಾಗಿದ್ದಂತಹ ಒಂದು ನಾನ್ ವೆಜ್ ಊಟ ಅದರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಮೊದಲಿಗೆ ಇದು ಬಾಡೂಟ. ಸೊ ಬಾಡೂಟಕ್ಕೆ ಏನೇನು ಮಾಡಿಸಿದ್ರು, ಅದಕ್ಕೆ ಯಾವ್ಯಾವ ಥರ ಟೇಸ್ಟ್ ಹೇಗಿತ್ತು ಅಂತ ತಿಳ್ಕೊಳೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು. ಸೊ ತುಂಬಾ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಸಿದ್ರು. ಆ್ಯಂಡ್ ಇಡ್ಲಿ ಆಗಿರ್ಬೋದು, ತುಂಬ ವೆರೈಟಿ ರೈಸ್ ಆಗಿರ್ಬೋದು, ಮುದ್ದೆ, ನಾನ್ ವೆಜ್ಜಲ್ಲಿ ತುಂಬ ಡಿಫ್ರೆಂಟ್ ವೆರೈಟಿ ಫುಡ್ಸ್ ಎಲ್ಲ ಇತ್ತು. ಸೊ ನೋಡ್ತಾ ಇದ್ದೀರಲ್ಲ ನೀವೇ ಅದರ ಪ್ರಿಪ್ರೇಷನ್ ಹೇಗಿತ್ತೆ, ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಮಾಡಿ ಯಾವ ರೀತಿ ತಯಾರಿ ಮಾಡಿ ಇಟ್ಟಿದ್ದಾರೆ. ಲಾರ್ಜ್ ವಾಲ್ಯೂಮಲ್ಲಿ ತುಂಬ ಅಂದರೆ ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಿದರು. ಜನನೂ ಅಷ್ಟೇ ನಾವು ವಿಸಿಟ್ ಜಾಸ್ತಿ ಮಾಡಿದರು. ಸೊ ಆ್ಯಂಡ್ ಹೈಜೀನ್ ಅಂತ ಬಂದಾಗ ಅವ್ರು ತಲೆಗೆ ಹಾಕ್ಕೊಂಡಿರೋದು ಹೇರ್ ಫಾಲ್ ಆಗಬಾರ್ದು, ಫುಡ್ ಒಳಗಡೆ ಮಿಕ್ಸ್ ಆಗಬಾರ್ದು ಅಂತ, ಅದೆಲ್ಲನೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನೋಡ್ತಾ ಇದ್ದರೆ ಈ ರೀತಿ ಒಂದು ಎಲೆಯಲ್ಲಿ ಸರ್ವ್ ಮಾಡ್ತಾಯಿದ್ರು. ಯೂಶ್ವಲಾಗಿ ಬಾಳೆ ಎಲೆನಲ್ಲಿ ಮಾಡ್ತಾರೆ, ಈ ರೀತಿ ಒಂದು ಎಲೆಯಲ್ಲಿ ಸರ್ವ್ ಮಾಡಿದರು. ಕಪ್ ಆಗಿರ್ಬೋದು, ಈ ಥರ ಏನು ಅದಕ್ಕೆ ವಾಟರ್ ಬಾಟಲ್ ಆಗಿರ್ಬೋದು, ಏನು ಒಳ್ಳೆ ಬ್ರ್ಯಾಂಡೆಡ್ ವಾಟರ್ ಬಾಟಲ್, ಕೆಲವೊಂದು ಕಡೆ ಬೇರೆ ಬೇರೆ ಎಲ್ಲ ಇಡ್ತಾರೆ, ಇಲ್ಲಿ ಬಿಸ್ಲರಿ ವಾಟರ್ ಬಾಟಲ್ ಇಟ್ಟಿದ್ರು. ಸೊ ತುಂಬ ಏನು ಹೈಜೀನ್ ಆಗಿತ್ತು. ಒಂದೊಂದು ಸತಿ ಎಲೆ ಎಲ್ಲ ಇಂಥದ್ದಂಥದ್ದು ಕೊಟ್ಬಿಟ್ಟಿರ್ತಾರೆ ಜಾಸ್ತಿ ಜನಕ್ಕೆ ಕೊಡಬೇಕು ಅಂತ, ಎಲ್ಲ ಚೆನ್ನಾಗಿತ್ತು. ಸೊ ಮೊದಲಿಗೆ ನಾವಿಲ್ಲಿ ನೀರಿನ ಜೊತೆ ನೀಟಾಗಿ ಎಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನಿಮಗೆ ಗೊತ್ತು, ಉಪ್ಪು, ನಿಂಬೆಹಣ್ಣು, ಲೆಮನ್ ಇದೆಲ್ಲ ಸಾಮಾನ್ಯವಾಗಿ ಅದರಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಸೈಡಲ್ಲಿ ಒಂದು ಕುಕುಂಬರ್, ಕ್ಯಾರೆಟ್ ಇಟ್ಟಿದ್ದಾರೆ. ಸೊ ಮೊದಲಿಗೆ ಸ್ವೀಟ್ ಟೇಸ್ಟ್ ಮಾಡೋದಾದರೆ, ಅದಕ್ಕೂ ಮುಂಚೆ ನೋಡಿ ಇಲ್ಲಿ ಮಟನ್ದು ಒಂದು ವೆರೈಟಿ ಮಾಡಿದ್ದಾರೆ ಸೈಡ್ಸ್ಗೆ. ಸೊ ತುಂಬ ಅಂದರೆ ತುಂಬ ವೆರೈಟಿ ಇದೆ. ಲಾಲಿಪಾಪ್ ಇಟ್ಟಿರೋದು ನೋಡಿರ್ಬೋದು, ಅಥವಾ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ವೆರೈಟಿ ಇತ್ತು. ಸೊ ಆ್ಯಂಡ್ ಇಲ್ಲಿ ಚಿಕನ್ದು ಒಂದು ಸೈಡ್ಸ್ ಹಾಕಿದ್ದಾರೆ. ಈಗ ತುಂಬ ವೆರೈಟಿ ಇತ್ತು. ಸೊ ಅದು ಇನ್ನು ಟೇಸ್ಟ್ ಮಾಡಿ ನೋಡೋದೊಂದು ಪೆಂಡಿಂಗ್ ಇದೆ. ಇದೊಂದೇನೋ ಕೊಟ್ಟಿದ್ದಾರೆ ನೋಡಿ, ಮಟನ್ ರಿಲೇಟೆಡ್ದು. ಆ್ಯಂಡ್ ಇಲ್ಲಿ ಇಡ್ಲಿ ಹಾಕಿದ್ದಾರೆ, ಜೊತೆಗೆ ಬಾಯ್ಲ್ಡ್ ಎಗ್ ಆಫ್ ಕೊಟ್ಟಿದ್ದಾರೆ. ಸೊ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿತ್ತು. ಆ್ಯಂಡ್ ಚಿಕನು ಅಷ್ಟೇ, ಮಟನ್ ಅಷ್ಟೇ, ಖಾರ ಲೈಟಾಗಿತ್ತು. ಆ್ಯಂಡ್ ಲಾಲಿಪಾಪು ಅಷ್ಟೇ ತುಂಬ ಲೈಟಾಗಿತ್ತು. ಆ್ಯಂಡ್ ಮುದ್ದೆನೂ ಅಷ್ಟೇ ಅಲ್ಟಿಮೇಟ್. ಅದಕ್ಕೆ ಮಟನ್ ಸಾಂಬಾರು ಆಗಿರ್ಬೋದು, ಚಿಕನ್ ಸಾಂಬಾರು ಆಗಿರ್ಬೋದು, ಕಾಂಬಿನೇಷನ್ಗೆ ಮುದ್ದೆ ಬಂದರೆ ದಿ ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಇಲ್ಲಿ ನಾನು ಸ್ವೀಟ್ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಸ್ವೀಟ್ ಒಂದೊಂದು ಕಡೆ ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ, ಇದು ಲೈಟಾಗಿತ್ತು. ಆ್ಯಂಡ್ ಮಟನ್ ಸೈಡ್ಸ್ ಆಗಿರ್ಬೋದು, ಚಿಕನ್ ಸೈಡ್ಸ್ ಎಲ್ಲನೂ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ. ಯೂಶ್ವಲಾಗಿ ಚಿಕನ್ ಬಿರಿಯಾನಿ ಕೊಟ್ಬಿಡ್ತಾರೆ, ಇಲ್ಲಿ ಮಟನ್ ಬಿರಿಯಾನಿನೇ ಕೊಟ್ಟಿದ್ದಾರೆ. ಸೊ ಅದು ಅಷ್ಟೇ ಮೊಸರು ಬಜ್ಜಿ ಕಾಂಬಿನೇಷನ್ಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಡ್ಲಿಗೂ ಅಷ್ಟೇ ಸೈಡಲ್ಲಿ ಆ ಮಟನ್ ಗ್ರೇವಿ ಏನು ಕೊಟ್ಟಿದ್ದಾರಲ್ಲ ಅದರ ಜೊತೆ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಇಡ್ಲಿಗೆ. ಸೊ ಇಡ್ಲಿ ಏನಂತಾರೆ, ಮಲ್ಲಿಗೆ ಇಡ್ಲಿ ಥರ ಸಾಫ್ಟಾಗಿತ್ತು. ಆ್ಯಂಡ್ ಇನ್ನೊಂದು ಇದು ನೋಡ್ತಾ ಇದ್ದೀರಾ, ಸ್ಟಾರ್ಟರ್ಸ್ ಥರದ್ದು, ಇದು ಎಂಡಿಂಗಲ್ಲಿ ಕೊಟ್ಟಿದ್ದಾರೆ. ಇದು ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ನನಗೆ ಸ್ವೀಟೂ ತುಂಬ ಇಷ್ಟ ಆಯಿತು. ಸ್ವೀಟಲ್ಲಿ ಯಾಕಂತಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾಯಿತ್ತು. ಆ್ಯಂಡ್ ಜಾಸ್ತಿ ಸ್ವೀಟ್ನೆಸ್ ಇರಲಿಲ್ಲ, ಶುಗರ್ ಅಂಶ ಕಡಿಮೆ ಇತ್ತು. ಆಗ ನಮಗೆ ತಿನ್ನೋಕ್ಕೆ ಲೈಟಾಗಿ ಅನಿಸುತ್ತೆ. ಜಾಸ್ತಿ ಶುಗರ್ ಹಾಕ್ಬಿಟ್ರೆ ಹೆವಿ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ನಿಂಬೆಹಣ್ಣು ಹಿಂಡಿ ಪಲಾವ್ ಜೊತೆ ಹತ್ರ ಅಂದರೆ ಮಟನ್ ಬಿರಿಯಾನಿ ಜೊತೆ ತಿಂದಾಗ, ಮಟನ್ ಪಲಾವೂ ಅನ್ಕೋಬೋದು ನೀವು, ಅಥವಾ ಮಟನ್ ಬಿರಿಯಾನಿನೂ ಅನ್ಕೋಬೋದು. ಬಿಕಾಸ್ ಇದಕ್ಕೆ ಮೊಸರು ಬಾಜಿ ಕೊಟ್ಟಿದ್ದಾರೆ, ಆದ್ದರಿಂದ ಮಟನ್ ಪಲಾವ್ ಅಂತ ಅಂದ್ಕೊಂಡ್ರು ತಪ್ಪಾಗಲ್ಲ. ಸೊ ಅದಾದಮೇಲೆ ವೈಟ್ ರೈಸ್ ಕೊಟ್ಟಿದ್ದರು. ವೈಟ್ ರೈಸ್ಗೆ ನಿಮಗೆ ಸಾಂಬಾರು, ರಸಮ್ ಆಪ್ಷನ್ ಇತ್ತು. ಸೊ ಅದಕ್ಕೆ ನೋಡ್ತಾ ಇದ್ದೀರಾ. ಆ್ಯಂಡ್ ಇದಾಗಿತ್ತು ಊಟ. ಹೇಳ್ದಾಗೆ ಬಿಸ್ಲರಿ ಬಾಟಲ್ ಕೊಟ್ಟಿದ್ದರು, ಜೊತೆಗೆ ಬಿಂದು ಜೀರಾ ಫಿಸ್ ಕೊಟ್ಟಿದ್ದರು. ಊಟ ಅಂತೂ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಪೀಸ್ ಎಲ್ಲ ಮಟನ್ ಪೀಸ್ ಆಗಲಿ, ಚಿಕನ್ ಪೀಸ್ ಆಗಲಿ ತುಂಬ ಟೆಂಡರಿಯಾಗಿ, ಜ್ಯೂಸಿಯಾಗಿ ಫ್ರೆಶ್ನೆಸ್ ಇತ್ತು. ಒಂದೊಂದು ಓಲ್ಡ್ ಸ್ಟಾಕ್ ಇರುತ್ತೆ, ಇದು ಮಟನ್ ಚಿಕನ್ ಆಗಲಿ ಫ್ರೆಶ್ನೆಸ್ ಇತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಇಷ್ಟೇ ಅಲ್ಲ, ಇದೆಲ್ಲ ನಾನ್ ವೆಜಿಟೇರಿಯನ್ಸ್ಗಂತ ಮಾಡಿಸಿದ್ದು ಅವರು. ಸೊ ಇನ್ನು ವೆಜಿಟೇರಿಯನ್ಸ್ಗೂ ಸಹ ಪಕ್ಕದಲ್ಲಿ ಆಪ್ಷನ್ ಇತ್ತು, ಅದೂ ಅಷ್ಟೇ ನಾನು ತೋರಿಸ್ತೀನಿ. ಇದೆಲ್ಲ ನಾನ್ ವೆಜ್ ಸೆಕ್ಷನ್ನು. ಅವರು ಕ್ಯಾಟರಿಂಗ್ ಯಾವ ಥರ ಮಾಡ್ತಾಯಿದ್ರು ಅಂತ ನಿಮಗೆ ಪ್ರಿಪರೇಷನ್ದು ಒಂದು ಸ್ಮಾಲ್ ಬಿಟ್ ಹಾಕಿರೋದು. ತುಂಬ ವೆರೈಟಿ ಎಲ್ಲ ಈ ಥರ ಮಾಡಿ ಈಸಿ ಟು ಸರ್ವ್ ಆಗೋದಕ್ಕೆ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿ ಇಟ್ಕೊಂಡಿದ್ದಾರೆ.
ನೋಡಿ ಎಷ್ಟು ಮಟನ್ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಎಷ್ಟು ಕ್ವಾಂಟಿಟಿನಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲನೂ ಅಷ್ಟೇ ಹೈಜೀನ್ ಈಸ್ ಮೇಂಟೈನ್ಡ್ ವೆಲ್ ಅಂತಲೇ ಹೇಳ್ಬೋದು. ರಾಗಿ ಮುದ್ದೆ ಆಗಿರ್ಬೋದು, ರೈಸ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ವೆಲ್ ಪ್ರಿಪೇರ್ಡ್ ಆಗಿದ್ರು. ಯಾಕಂದರೆ ಜನ ಎಷ್ಟು ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಎಲ್ಲನೂ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡಿಟ್ಟಿದ್ದಾರೆ. ತುಂಬ ಅಂದರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಒಂದೊಂದು ಸತಿ ವೆಜ್ ತುಂಬ ಚೆನ್ನಾಗಿರುತ್ತೆ, ನಾನ್ ವೆಜ್ನ ಕೆಡಿಸ್ಬಿಡ್ತಾರೆ. ಆ ಖಾರ ಮಸಾಲೆನೇ ಮೇಯ್ನ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಇಡ್ಲಿನೂ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು ಇಡ್ಲಿನೂ. ಸೊ ಈಗ ನೆಕ್ಸ್ಟು ವೆಜ್ ಸೈಡ್ ಕರ್ಕೊಂಡು ಹೋಗ್ತೀನಿ. ಕೆಲವೊಬ್ಬರು ಫಂಕ್ಷನ್ಸಿಗೆ ಬಂದಾಗ ನಾನ್ ವೆಜ್ ತಿನ್ನಲ್ಲ, ಅಂಥವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಅಂತ ವೆಜ್ ಸಹ ಈಗ ಬೀಗ್ರೂಟನಲ್ಲಿ ಟ್ರೆಂಡಿಂಗ್. ನಾನ್ ವೆಜ್ ಯಾರು ತಿನ್ನಲ್ಲ ಅವ್ರಿಗೆ ವೆಜ್ ಮಾಡಿಸೋದು ಒಂದು ಟ್ರೆಂಡ್ ಆಗೋಗಿದೆ. ಸೊ ಹಾಗಾಗಿ ಯಾಕಂದರೆ ಕೆಲವೊಂದು ಫ್ಯಾಮಿಲಿನಲ್ಲಿ ಒಂದು 3 ಜನ ನಾನ್ ವೆಜ್ ತಿಂತಾರೆ ಅಂದರೆ ಒಂದು ಇಬ್ಬರು ತಿನ್ನಲ್ಲ, ಆ ಥರ ಪರ್ಸನ್ಸು ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ವೆಜ್ ಮಾಡಿಸಿರೋದು ಸಪ್ರೇಟ್. ಇಲ್ಲಿ ಕೋಸಂಬರಿ ನೋಡಿರ್ಬೋದು, ಕ್ಯಾರೆಟು ಎಲ್ಲನೂ ಕೋಸಂಬರಿ ಮಾಡಿಸಿದ್ದಾರೆ. ಆ್ಯಂಡ್ ಚಟ್ನಿ, ರೈಸ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಇದು ಬಂದು ಸಬ್ಬಕ್ಕಿ ಇಡ್ಲಿಗೆ ಮಾಡಿಸಿರುವಂಥ ಚಟ್ನಿ. ಸೊ ತುಂಬ ವೆರೈಟಿ ಇದೆ. ವೆಜ್ ಬಿರಿಯಾನಿ ಆಗಿರ್ಬೋದು, ನೋಡ್ತಾ ಇದ್ದೀರಾ. ಸೊ ವೆಜ್ ಬಿರಿಯಾನಿಯೂ ಅಷ್ಟೇ ಲೈಟಾಗಿ ಇತ್ತು. ವೈಟ್ ರೈಸು ಆ್ಯಂಡ್ ಸಬ್ಬಕ್ಕಿ ಇಡ್ಲಿ ಇತ್ತು. ಅಥವಾ ಸ್ಟಾರ್ಟರ್ಸಲ್ಲಿ ನೋಡೋಕೆ ಹೋದರೆ ಇದೊಂದು ಗ್ರೇವಿ ಇದೆ ನೋಡಿ, ಈ ಥರದ್ದೊಂದು ಸಾಗು ಟೈಪ್ ಮಾಡಿದ್ದಾರೆ. ಆ್ಯಂಡ್ ಇದೊಂದು ಸ್ಟಾರ್ಟರ್ ಇದೆ, ಪನ್ನೀರ್ ಸ್ಟಾರ್ಟರ್. ಸೊ ಪನ್ನೀರ್ ಸ್ಟಾರ್ಟರ್ ಮೋಸ್ಟ್ ಕಾಮನ್ ಆಗಿರುತ್ತೆ. ಆ್ಯಂಡ್ ಸಬ್ಬಕ್ಕಿ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿರುತ್ತೆ. ಮೈ ಫೇವ್ರೇಟ್ ಅಂತಲೂ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ವೆಜ್ ಪಲಾವ್ ಸಹ ಇತ್ತು. ಸೊ ನೋಡೋದ್ರಲ್ಲ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಈ ಒಂದು ಬೀಗ್ರೂಟದ ಒಂದು ನಾನ್ ವೆಜ್ ಊಟ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ವೀಕ್ಷಿಸೋದಕ್ಕೆ.